ಸರ್ ಈಗಾಗಲೇ ಎರಡು ಕೋರ್ಟ್ಗಳಲ್ಲೂ ಹಿನ್ನಡೆ ಆದ ತಕ್ಷಣ ನಾನು ತಮ್ಮದೊಂದು ಟ್ವೀಟ್ ನೋಡಿದೆ ಸರ್, ಅಂದು ಇಂದು ಅಂತ. 2011-12ರಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ದು ಯಡಿಯೂರಪ್ಪನವರ ವಿರುದ್ಧ, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಅದನ್ನು ಕೂಡ ತಾವು ಹಾಕಿದಿರಿ, ಉಲ್ಲೇಖ ಮಾಡಿದಿರಿ. ಈಗ ನಾನು ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಲ್ಲ ಅಂತ ಹೇಳಿರುವಂಥ ಸಿದ್ದರಾಮಯ್ಯನೂ ಕೂಡ ಅದಕ್ಕೆ ಟ್ಯಾಗ್ ಮಾಡಿದಿರಿ, ಎರಡೂ ಹೇಳಿಕೆಗಳನ್ನು ಹಾಕಿದಿರಿ. ಈಗ ಅವರು ದಸರಾ ಸಂದರ್ಭದಲ್ಲಿ ಮೈಸೂರಲ್ಲಿ ಇರ್ತಾರೆ, ತವರು ಜಿಲ್ಲೆ. ಇಂಥ ಸಂದರ್ಭದಲ್ಲೇ ಲೋಕಾಯುಕ್ತರ ಒಂದು ಕಂಪ್ಲೇಂಟ್ ಆಗಿದೆ, A1 ಆರೋಪಿ ಆಗಿದೆ. ಅವರು ರಿಸೈನೇ ಮಾಡಲಿಲ್ಲ ಅಂದರೆ ದಸರಾದ 10 ದಿನಗಳ ಹೋರಾಟದ ರೂಪುರೇಷೆ ನೋಡಿ. ಈಗಾಗಲೇ ನಾವು CBI ಅಂತ ಹೇಳಿದಿರಿ, ಅವರು ಲೋಕಾಯುಕ್ತ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ನೋಡಿದ್ದೀರಾ. ಅಧಿಕಾರಿಗಳೆಲ್ಲ ಚೇಂಜ್ ಆಗಿದ್ದಾರೆ. SP ಹಿಂದೆ 1 ತಿಂಗಳು ಚೇಂಜ್ ಆಗಿದ್ದಾರೆ, 2 ತಿಂಗಳ ಹಿಂದೆ ಅವರು ADGP ಚೇಂಜ್ ಆಗಿದ್ದಾರೆ, ಮತ್ತು ಈಗ ಅವ್ರಿಗೆ ಚಾರ್ಜನ್ನು ಕೂಡ ಇದು ಹಾಕಿದ್ದಾರೆ. ಯಾರು ಮಿನಿಸ್ಟರ್ ನಾಗೇಂದ್ರ ವಿರುದ್ಧ ಒಂದು SIT ಮಾಡಿದರು, SIT ಮಾಡಿ ನಾಗೇಂದ್ರನ ಅವರು ರಿಸೈನ್ ಮಾಡಿ ಬಂಧಿಸಿ ಜೈಲಿಗೆ ಹಾಕಿದ್ರು. ಅವರಿಷ್ಟು ದುಡ್ಡು ಅವ್ಯವಹಾರ ಮಾಡಿದ್ದಾರೆ ಅಂತ ಈ SIT ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟರು. ಅಂದರೆ ಹೆಂಗೆ ನಡ್ಕೊತಾ ಇದ್ದಾರೆ ವ್ಯಕ್ತಿಗಳು ಅಂತ ಅರ್ಥ ಆಯ್ತಲ್ಲ, ಈ ವ್ಯಕ್ತಿಗಳು ಯಾವ್ಯಾವ ರೀತಿ ನಡ್ಕೊತಾ ಇದ್ದಾರೆ. ಇದರಿಂದ ನನಗನ್ಸ್ತೈತೆ CBI ಒಂದೇ ನಿಷ್ಪಕ್ಷಪಾತವಂತ ತನಿಖೆ ಮಾಡೋಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ನಾವು CBI ತನಿಖೆಗೂ ಮಾಡ್ತೀರಿ. ಮತ್ತು ಮುಂದಿನ ದಿನಗಳಲ್ಲಿ ದಸರಾ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿರಬೇಕು, ರಾಜ್ಯವ್ಯಾಪಿ ಯಾವ ಹೋರಾಟವನ್ನು ಹಮ್ಮಿಕೊಡ್ಬೇಕು ಅಂತ ನಾವು ನಮ್ಮೆಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಹೋರಾಟವನ್ನು ಚುರುಕುಗೊಳಿಸ್ತೀರಿ. ನನ್ನ ಕಡೆ ಪ್ರಶ್ನೆ ಸರ್, ಈಗ 2 ದಿನಕ್ಕೆ ಹಿಂದೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ CBI ಡೈರೆಕ್ಟಾಗಿ ಎಂಟ್ರಿ ಆಗೋ ಹಾಗಿಲ್ಲ, ಆ ಒಂದು ಕಾಯ್ದೆನ ವಾಪಸ್ ತೊಗೊಂಡಿದೆ ಸರ್ಕಾರ. ಈಗ ಏನು ಆಪ್ಷನ್ ಇದೆ ಅಂತ ಅಂದರೆ, ಇವಾಗ ಇರೋವಂಥ ಮೂಡಾ ಕೇಸನ್ನು ಮುಚ್ಚಾಕಬೇಕು, ವಾಲ್ಮೀಕಿ ಕೇಸ್ಗಳನ್ನು ಮುಚ್ಚಾಕಬೇಕು, ಮತ್ತು ಮಂತ್ರಿಗಳ ಮೇಲೆಲ್ಲ ಈಗ ಬಂದಿದೆ. ಮತ್ತು ಗವರ್ನರ್ಗೆ 3 ಜನ ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಹೋಗಿದೆ. ಅದು ಬಂದುಬಿಟ್ರೆ ಎಂಟೈರ್ ಕ್ಯಾಬಿನೆಟ್, ಯಾಕಂದರೆ ಲೂಟಿ ಹೊಡಿತಾ ಇದ್ದಾರೆ. ಎಂಟೈರ್ ಮಂತ್ರಿಗಳು ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಲೂಟಿಯಲ್ಲಿ ಇಳಿದುಬಿಟ್ಟಿದ್ದಾರೆ. ಅವ್ರಿಗೆ ಅನಿಸ್ಬಿಟ್ಟಿದೆ ಈ ಸರ್ಕಾರ ಭಾಳ ದಿನ ಇರಲ್ಲ, ಆದಷ್ಟು ಬೇಗ ನಾವು ಲೂಟಿ ಹೊಡ್ಕೊಂಡು ಚುನಾವಣೆಗೆ ಏನು ಬೇಕೋ ಅಷ್ಟು ಲೂಟಿ ಹೊಡಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟವ್ರೆ. ಮತ್ತು ನಾವು ನೆಕ್ಸ್ಟ್ ಏನಾನ CM ಬದಲಾವಣೆ ಆದರೆ ನಾವು ಆ ಕ್ಯಾಬಿನೆಟಲ್ಲಿ ಇರ್ತಿರೋ ಹೆಂಗೋ ಅದು ಡೌಟು. ಆ ದೃಷ್ಟಿಯಿಂದ ಅಂದರೆ ಇವನ್ನೆಲ್ಲ ಸೇಫ್ ಮಾಡ್ಕೊಳಕ್ಕೋಸ್ಕರ ಯಾರು ಎಷ್ಟೇ ಲೂಟಿ ಹೊಡೀಲಿ, ಎಷ್ಟೇ ಕಳ್ತನ ಮಾಡಲಿ, CBI ಬಂದರೆ ಹಿಡ್ದಾಕ್ತಾರೆ, ED ಬಂದರೆ ಹಿಡ್ದಾಕ್ತಾರೆ. ಅದಕ್ಕೋಸ್ಕರ CBI ಬರಬಾರ್ದು ಅನ್ನೋ ಒಂದು ಕಾಯ್ದೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಹಾಗಾದರೆ ನಾವು ವಿರೋಧ ಪಕ್ಷ ನಮ್ಮೆಲ್ಲೂ ಎಲ್ಲರ ಮೇಲೂ ಕೇಸ್ ಹಾಕಿದ್ದಾರೆ. ಇವಾಗ ಕುಮಾರಸ್ವಾಮಿ ಮೇಲೂ ಕೇಸ್ ಹಾಕಿದ್ದಾರೆ. ಹಾಗಾದರೆ ಅವರು ಅದೇ ಮಾತು ಹೇಳ್ಬಿಟ್ರೆ ನಾವು ಕರ್ನಾಟಕ ರಾಜ್ಯದ ಪೊಲೀಸರ ತನಿಖೆಗೆ ನಾವು ಒಳಪಡಲ್ಲ, ನಾವು ರಿಸ್ಟ್ರಿಕ್ಟ್ ಮಾಡ್ತೀರಿ, ಯಾಕಂದರೆ ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತೈತೆ. ಇದು ಹೇಗೆ CBI ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತೈತೆ ಅಂತೇಳಿ ನೀವು ಮಾಡ್ತಾ ಇದ್ದೀರೋ, ಅದೇ ರೀತಿ ಕುಮಾರಸ್ವಾಮಿಯವರು ಏನಾದ್ರೂ ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತೈತೆ, ನಾನು ಅದಕ್ಕೆ ಒಪ್ಪಿಗೆ ಕೊಡಲ್ಲ ಅಂತ ಅಂದರೆ ಆಗುತ್ತಾ? ಅದು ಕಾನೂನು ನೋಡಿ, ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ತಲೆಬಾಗಬೇಕು, ಫೇಸ್ ಮಾಡಬೇಕು. ತಪ್ಪಿಲ್ಲ ಅಂದರೆ ಯಾರು ನಿಮ್ಮನ್ನು, ಈಗ ಜಾರ್ಜ್ ಮೇಲೆ ಕೇಸ್ ಬಂತಪ್ಪ, DK ರವಿ ಕೇಸ್ ಬಂತು, ಹೋರಾಟಗಳಾಯಿತು, ಇನ್ವೆಸ್ಟಿಗೇಷನ್ ಆಗಿ ಅವರು ಆರೋಪ ಮುಕ್ತರಾಗಿ ಬಂದರು. ಈಗ ಅವ್ರು ಧೈರ್ಯವಾಗಿ ಎಲ್ಲ ಕಡೆ ಹೇಳ್ತಾರೆ, ಏನ್ರಿ ನಾನು ಆರೋಪ ಮುಕ್ತವಾಗಿ ಬಂದಿದ್ದೀನಿ, ನೀವು ಹೇಳಿದ್ದೆಲ್ಲ ಸುಳ್ಳು ಅಂತಾರೆ. ಹಂಗೆ ಸಿದ್ದರಾಮಯ್ಯನವರು ಹೇಳಿ ಆರೋಪ ಮುಕ್ತರಾಗಿ ಬರಲಿ. ಅವರು ಯಾವ ರೀತಿ ಜಾರ್ಜ್ ಅವರು ಆರೋಪ ಮುಕ್ತರಾಗಿ ಬಂದರೋ ಅದೇ ರೀತಿ ಅವರು ಮುಕ್ತರಾಗಿ ಬರಲಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಅಶೋಕ್ ಅವರ ರಿಯಾಕ್ಷನ್. ಆರೋಪ ಬಂದ ಮೇಲೆ ಮೊದಲಿಗೆ ರಾಜೀನಾಮೆನ ಕೊಡಲಿ, ಆರೋಪ ಮುಕ್ತರಾದ ಬಳಿಕ ಅವ್ರು ಯಾವ ಹುದ್ದೆ ಬೇಕಾದ್ರೆ ಅಲಂಕರಿಸಲಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.